ಎಸ್ ಸನಾತನಿ ಹೇಳಿ ನಿಮ್ಮ ಅನುಭವ ಹೇಗಿತ್ತು ಯಾತ್ರೆಯಲ್ಲಿ? ತುಂಬಾ ಚೆನ್ನಾಗಿತ್ತು. ನಾವು ಹೋಗಿರೋ ಎಲ್ಲ ಜಾಗಗಳಲ್ಲೂ ಎಷ್ಟು ಪ್ರೀತಿ ವಿಶ್ವಾಸ ತೋರಿಸಿದ್ರು ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ ನಮಗೆ ಹೋದಾಗ. ಅವರು ಮುಖದಲ್ಲಿರುವಂಥ ಎಕ್ಸ್ಪ್ರೆಷನ್ ಇರುತ್ತಲ್ಲ, ಸರ್ಪ್ರೈಸ್ ಆಗಿ ಬಂದಿರೋದು ನಾವೆಲ್ಲ ಭಾಳ ಚೆನ್ನಾಗಿತ್ತು. ಈ ಥರ ಮತ್ತೆ ಮತ್ತೆ ಸಿಗುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ. ಹೌದು, ಹುಬ್ಬಳ್ಳಿಯವರು ನಾವು. ಸೊ ನಮ್ಮ ಕಡೆ ಹೋದಾಗ ಅದೇ ಡಬಲ್ ಖುಷಿ ಆಯಿತು ನನಗೆ. ಎಲ್ಲ ದೇವಸ್ಥಾನ ನೋಡಿದ್ವಿ. ಆಮೇಲೆ ನಾವು ಹೋಗಿರುವಂಥ ಟೈಮಿಂಗ್ ಭಾಳ ಚೆನ್ನಾಗಿತ್ತು. ಜಾತ್ರೆ ನಡೀತಾ ಇತ್ತು ಆ ಕಡೆ ಎಲ್ಲ. ಸೊ ಎಲ್ಲ ಜಾತ್ರೆಗೆ ಹೋದ್ವಿ ನಾವು. ಸ್ವೀಟ್ ಸ್ಟಾಲ್ಸಿಂದ ಆಗಿರ್ಬೋದು, ಗೊಂಬೆಗಳಾಗಿರ್ಬೋದು, ಅಲ್ಲಿ ಆಟದ ಸಾಮಾನುಗಳು, ಎಲ್ಲರೂ ಕೈಗೆ ಏನು ಸಿಗುತ್ತೋ ಅದನ್ನು ತಂದು ಕೊಡ್ತಾ ಇದ್ರು. ಭಾಳ ಚೆನ್ನಾಗಿತ್ತು ಮಾತ್ರ. ಸ್ವಲ್ಪ ನಿಂತ್ಕೊಂಡು ಮಾತಾಡೋಣ ಅಂತ ಅನಿಸ್ತದೆ ನನಗೆ, ಇವ್ರು ನೋಡ್ಬೇಕು ಅನಿಸ್ತದೆ. ಎಚ್ಚರ ಅಲ್ಟಿಮೇಟ್ ಸಂಚು ಇದು. ಹುಚ್ಚರ ಕಳ್ಳರ ಕುರಿಗಳ ಸಂತೆ ಇದು. ಸೊ ಈಗ ಕಂಫರ್ಟೇಬಲ್ ಆಗಿದೆ. ಹೇಗಿದ್ದೀರಿ ಸನಾತನಿ? ಈಗ ನೋಡ್ಬೋದು ಸನಾತನಿ ಅವ್ರನ್ನ, ಅಂದರೆ ಇಂಟರ್ವ್ಯೂ ಮಾಡುವಾಗ ಮುಖ ನೋಡಿದ್ರೆ ಸ್ವಲ್ಪ ಪ್ರಶ್ನೆಗಳು ಬರ್ತವೆ. ಈಗ ಅವರಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರೆ ಹೆಂಗೆ ಸರ್ ಪ್ರಶ್ನೆ? ಅದು ರಮೇಶ್ ನೋಡಿ, ನಿಮ್ಮ ಹೀರೋನಿಗೆ ನಾನು ನಿಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಸರ್. ಈ ಡಬಲ್ ಹೀರೋ ಒಂದು ಹೀರೋ ಇದ್ದಾಗಲ್ಲ ಇದೇ ಪ್ರಾಬ್ಲಮ್ ಸರ್. ಅದು ನಮ್ಮೂರ ಬಂದ ಇದೇ ಸಮಸ್ಯೆ ನಮಗೆ. ರಿಯಲ್ ಲೈಫಲ್ಲಿ ಮಾತ್ರ ಹೀಗೆನಾ? ರಿಯಲ್ ಲೈಫಲ್ಲಿ ಅದೇ ಐ ವಾಸ್ ವೆರಿ ಸಕ್ಸಸ್ಫುಲ್. ನಾನು ಪ್ರೀತಿ ಹುಡುಗಿನ ಮದುವೆ ಆಗುವಂಥ ಅವಕಾಶ ನನಗೆ ಸಿಕ್ತು. ಅದು ಎಲ್ಲರೂ ಸಿಗೋದಿಲ್ಲ ಪಾಪ. ಎಲ್ಲ ಹುಡುಗರು ಅದನ್ನೇ ಹೇಳ್ತಾರೆ, ಯಾರನ್ನೋ ಪಾಪ ಲವ್ ಮಾಡಿರ್ತಾರೆ, ಬೇರೆ ಯಾರನ್ನೋ ಮದುವೆ ಆಗುತ್ತೆ ಪಾಪ ಅಂತ ಎಲ್ಲ ಕಡೆ ಆಗಿರುತ್ತೆ. ಥ್ಯಾಂಕ್ಫುಲಿ ನಾನು ಪ್ರೀತಿಸಿದ ಹುಡುಗಿನೇ ಮದುವೆ ಆಗುವಂಥ ಅವಕಾಶ ಖಂಡಿತವಾಗ್ಲು. ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್. ಏನು ಸಮಸ್ಯೆನೇ ಆಗಲಿಲ್ಲ ನನಗೆ. ಅದ್ರ ಸಲುವಾಗಿ ಬಹುಶಃ ನೀವು ಸಿನಿಮಾದಲ್ಲಿ ತ್ಯಾಗರಾಜ ಮಾಡ್ತೀರಾ ಅನ್ಸುತ್ತೆ. ಎಷ್ಟೊಂದು ನೀವು ಹೇಳೋದು ಕರೆಕ್ಟ್. ಸಿನಿಮಾದಲ್ಲಿ ನಾವು ರಿಯಲ್ ಲೈಫಲ್ಲಿ ಮಾಡೋಕ್ಕಾಗದೇ ಇರೋ ವಿಷಯಗಳೆಲ್ಲ ಸಿನಿಮಾದಲ್ಲಿ ಮಾಡ್ತೀವಿ. ಕರೆಕ್ಟ್. ಎಷ್ಟೊಂದು ಥಿಂಗ್ಸ್, ಇಟ್ಸ್ ಅ ಫ್ಯಾಂಟಸಿ, ಅದು ಎಸ್ಕೇಪ್ ಅದು ನಮಗೆ. ನಾನು ಲೈಫಲ್ಲಿ ಒಂದು ಹುಡುಗಿನ ಫಾಲೋ ಮಾಡಿಲ್ಲ, ಅದೆಲ್ಲ ಮಾಡಿಲ್ಲ. ಸಿನಿಮಾದಲ್ಲಿ ಹುಡುಗಿರಿಂದ ಕುಣಿದಾಡೋದು, ಆ ತುಂಟಾಟಗಳು, ಅದೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಬರ್ತಾ ಇದೆ. ಸೊ ನೀವು ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ ಹೇಳಿದ್ರಿ ನೀವು ಏನೋ ಆ ಥರ ಸಿನಿಮ್ಯಾಟಿಕ್ ಆಗಿರೋ ಮೂಮೆಂಟ್ಗಳ ಲೈಫಲ್ಲಿ ಬರಲಿಲ್ಲ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ವಿತ್ ಗರ್ಲ್ಸ್. ನೋ ಫಾರ್ ಎನಿಥಿಂಗ್ ಡ್ರಾಮ್ಯಾಟಿಕ್, ಓವರ್ ಡ್ರಾಮ್ಯಾಟಿಕ್ ಆಗಿರಲಿಲ್ಲ ಲೈಫು. ಲೈಫ್ ವಾಸ್ ವೆರಿ ಸೋಬರ್ ನಂದು. ಹಾಗಾಗಿ ಚಿತ್ರರಂಗದಲ್ಲಿ ನಾವು ಮಾಡ್ತಿರೋ ಈ ತುಂಟಾಟಗಳೆಲ್ಲ ಭಾಳ ಖುಷಿ ಕೊಡ್ತದೆ. ಬಹುಶಃ ಆ ಸೋಬ್ರಿಟಿ ಏನಂತಾರೆ ಅದನ್ನ ಎಸ್ಕೇಪ್ ಮಾಡೋದು, ಅದರಿಂದ ಎಸ್ಕೇಪ್ ಆಗೋ ಸಲುವಾಗಿ ಸಿನಿಮಾದಲ್ಲಿ ಬಂದ್ರ ಅಂತ ಅಲ್ವಾ? ಕೆಲವೊಂದ್ಸಲ ತುಂಬಾ ಸಲ ಅನ್ಸುತ್ತೆ ಹಾಗೆ, ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಹೆಂಗಿರುತ್ತೆ ಅಂತ, ಜೀಪ್ ಟಾಪ್ ಮೇಲೆ ನಿಂತ್ಕೊಂಡ್ರೆ ನೀರಲ್ಲಿ ಮುಳುಗಿದ್ರೆ ಹೇಗಿರುತ್ತೆ ಅಂತ. ಬಟ್ ಮಾಡೋಕ್ಕಾಗಲ್ಲ. ನೀರಲ್ಲಿ ಮುಳುಗ ಸರ್, ನಾವು ಜೈಲಲ್ಲಿ ಒಂದು 3 ದಿನ ಕಳೆದಿದ್ದೀವಿ, ಸ್ಮಶಾನದಲ್ಲಿ ಕಳೆದಿದ್ದೀವಿ, ಜೈಲಲ್ಲಿ ಮೇಲೆ ಶೂಟ್ ಮಾಡೋದಲ್ಲ ನಾವು ಫಿಲ್ಮ್ ಕೋತಿಗಳು ಸರ್ ಅಲ್ಲಿ. ಹಾಗಾಗಿ ಪ್ರಪಂಚದ ಎಲ್ಲ ಕಡೆ ಲೊಕೇಶನ್ಸ್ ಶೂಟ್ ಮಾಡೋ ಅವಕಾಶ ಸಿಗುತ್ತೆ. ಇನ್ ದ ಮಿಡ್ಲ್ ಆಫ್ ದಿ ರೋಡ್ ಈ ತರ ಮಾತಾಡೋ ಅವಕಾಶ ಎಲ್ಲಿ ಸಿಗುತ್ತೆ ಲೈಫಲ್ಲಿ? ಇಲ್ಲ ಆಫೀಸಲ್ಲಿ ಓನ್ಲಿ ಫಾರ್ ಸಿನಿಮಾ, ಕ್ಯಾಮ್ರಾ ಮುಂದೆ ಇಂಥ ಅವಕಾಶ ಸಿಗೋದು. ಸೊ ದಟ್ಸ್ ದ ಫನ್ ಆಫ್ ಸಿನಿಮಾ. ಈ ಜೀವನಿನಗಾಗಿ ನಿನ್ನ ಜೊತೆಗಾಗಿ ನಾನು ಕಾಯುತ್ತಿರುವೆ. ನನ್ನ ಈ ಕ್ಷಣವು ನಿನ್ನ ಲಕ್ಷಣವು ನನ್ನ ಕಣ್ಣ ಮುಂದೆ ನೀನಿರುವೆ. ಬೇರಳು ಸೋಕಿಲು ಗುರುತವೇ ಪ್ರೀತಿ ತಾಕಿತಲ್ಲ, ಊರು ಬೇಕಿಲ್ಲ ಯಾರು ಬೇಕಿಲ್ಲ, ಗೆಳೆಯ ನೀವೇ ನೀನಿರುವೆ. ಸೊ ಇನ್ನು ಸನಾತನಿ ನೀವು ಹೇಳಿ, ನೀವೇನು ಮಾಡ್ತಾರೆ ಈ ಸಿನಿಮಾದಲ್ಲಿ? ಈ ಸಿನಿಮಾದಲ್ಲಿ ನಾನು ಜೀವನದಲ್ಲಿ ಮಾಡ್ದಿರೋದೇ ಮಾಡಿಸ್ಬಿಟ್ಟಿದ್ದಾರೆ ನನ್ನ ಕೈಲಿ. ಇಂಜೆಕ್ಷನ್ ಅಂದರೆ ನಂಗೆ ತುಂಬ ಹೆದರಿಕೆ ಅಂತ ನನ್ನ ಕೈಯಲ್ಲಿ ಸಿರೆಂಜ್ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಮಕ್ಕಳು ತುಂಬ ಇಷ್ಟ, ಪಾಪ ಮಕ್ಕಳ ಜೊತೆ ಒಳ್ಳೆ ಶೂಟಿಂಗ್ ಮಾಡಿದ್ವಿ ನಾವು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಮಾತ್ರ. ಆಮೇಲೆ ನಿಜವಾಗ್ಲೂ ಒಂದು
ಮಗುವಿನ ಹಾರ್ಟ್ ಸರ್ಜರಿ ಮಾಡೋದನ್ನ ನಾವು ನೋಡಿದೀವಿ ಈ ಸಿನಿಮಾದಲ್ಲಿ. ಸೊ ಸನಾತನ್, ನೀವು ಹೇಳಿ, ಈ ಸಿನಿಮಾದಲ್ಲಿ ನಿಮ್ಮ ಇದು 2ನೇ ಸಿನಿಮಾ ಅಲ್ವಾ ನಿಮಗೆ ರಮೇಶ್ ಅರವಿಂದ್ರ ಜೊತೆಗೆ? ಇದಕ್ಕಿಂತ ಮುಂಚೆ ಕ್ರೇಜಿ ಕುಟುಂಬ. ಸೊ ಆ್ಯಸ್ ಆನ್ ಆ್ಯಕ್ಟ್ರೆಸ್ ಏನಾದ್ರು ಚಾಲೆಂಜಿಂಗ್ ಇಂತ ಇದರಲ್ಲೂ ಕೂಡ? ಖಂಡಿತವಾಗ್ಲೂ ಅದರಲ್ಲಿ ಒಂಥರ ಪರ್ಫಾರ್ಮೆನ್ಸ್ ಇದ್ದರೆ ಇದರಲ್ಲಿ ಬೇರೆ ಥರ ಇದೆ. ಅದರಲ್ಲಿ ಎಷ್ಟು ನಾನು ಹತ್ತು ಮಾಡಿ ಸ್ವಲ್ಪ ಜೋರಾಗಿ ಮಾಡೋದಿದೆಯೋ ಇದರಲ್ಲಿ ಅಷ್ಟೇ ಸಾಫ್ಟಾಗಿ ಇದೆ ಎಲ್ಲನೂ. ಡೈಲಾಗ್ ಕಡಿಮೆ ಇದ್ರೂ ಕೂಡ ಪರ್ಫಾರ್ಮೆನ್ಸಿಗೆ ತುಂಬಾ ಜಾಗ ಇತ್ತು. ಇನ್ನೊಬ್ಬಳು ಹೀರೋಯಿನ್ ಇದ್ದಾಳೆ ಜೊತೆಗೆ. ನಂಗೆ ಎಲ್ಲಕ್ಕಿಂತ ಇದರಲ್ಲಿ ಈಗ ಕ್ಯೂರಿಯಾಸಿಟಿ ಹುಟ್ಟಿಸಿರೋದಂದ್ರೆ ಡಾನ್ ಪಾತ್ರ, ಅದು ರಾಜು ತಾಳಿಕೋಟೆ. ಹೇಗೆ ಮಾಡಿರ್ಬೋದು ಅಂತ ಒಂದು ಅವ್ರ ಭಾಷೆ ಅದ್ಭುತ ಸರ್. ಅವರು ನಾನು ಅವ್ರು ಏನಾಯ್ತು ಅಂದ್ರೆ ಅವ್ರ ಜೊತೆ 2 ಫಿಲ್ಮ್ ಮಾಡಿದೆ ನಾನು. ಒಂದು ಮಾಯಾ ಅಂತ ಫಿಲ್ಮ್ ರಿಲೀಸ್ ಆಗಬೇಕು, ಇನ್ನೊಂದು ಕಳ್ಳ ಮಳ್ಳ ಸುಳ್ಳ. ಅವ್ರು ಸೆಟ್ಟಲ್ಲಿ ಬಂದು ಅವ್ರು ಏನು ಹೇಳಿದ್ರು ಜನ ಅವರು ಆ ಡೈಲಾಗಲ್ಲಿ ಪಂಚೆ ಇದ್ದಿರಲ್ಲ ಅಲ್ವೇ, ಒಂದು ಆರ್ಡಿನರಿ ಲೈನ್ ಅದು, ಏನಮ್ಮ ನಿನ್ನ ಹೆಸರು ಅಷ್ಟೇ. ಬಟ್ ಅವ್ರ ಬಾಯಲ್ಲಿ ಅದು ಕೇಳಿದ್ರೆ ನುಗ್ತಾರೆ ಜನ. ಸೊ ನನಗೆ ಇದು ಆಶ್ಚರ್ಯ ಅನ್ಸೋದು. ಅದು ಹೀರೋಯಿನ್ಸ್ ಅಂತೂ ನಮ್ಮ ಡೈಸಿ ಬೋಪಣ್ಣ ಮಾಯಲ್ಲಿ ಈ ರಾಜು ತಾಳ್ಕೊಂಡು ಏನ್ ಹೇಳಿದ್ರು ನಂಗೆ ಇಷ್ಟ ಮಾಡ್ಬಿಡ್ಲು. ಸೊ ನನಗೆ ಇದು ಏನು ಈ ತರ ವರ್ಕ್ ಆಗ್ತಿದಿಲ್ಲ ಅವ್ರದ್ದು. ದೇರ್ ಇಸ್ ಸಮಥಿಂಗ್ ಅಬೌಟ್ ದಟ್ ಮ್ಯಾನ್ ಅಲ್ವಾ, ಆ ಕನೆಕ್ಟಿವಿಟಿ ಏನೋ ಇದೆ ಅನ್ನಿಸ್ತು. ಸೊ ಸ್ಟಡಿ ಮಾಡ್ತಾನೆ ಇದ್ದೆ ಅವ್ರನ್ನ. ಸೊ ಅವ್ರು ಹೇಳಿದ್ರು ಸರ್ ನಾನು ಚಿತ್ರ ಬರೀತಾ ಇದ್ದೀನಿ, ಅದೊಂದು ಅದ್ಭುತವಾದ ಪಾತ್ರ ಇದೆ, ನೀವು ಮಾಡ್ಬೇಕು ನನಗೆ. ಸರಿ ಸರ್ ಮಾಡ್ತೀನಿ ಅಂದ್ರು. ಇದ್ರಲ್ಲಿ 2-3 ಒಳ್ಳೆ ಪಾತ್ರಗಳಿದೆ, 3 ಡಾನ್ಗಳಿದ್ದಾರೆ ಫಿಲ್ಮಲ್ಲಿ. ಆ 3 ಡಾನ್ಗಳಲ್ಲಿ 2 ಡಾನ್ಗಳಂತೂ ಫ್ಯಾಂಟಾಸ್ಟಿಕ್ ರೋಲ್ಸ್ ಇಬ್ಬರಿಗೆ. 2ರಲ್ಲಿ ಯಾವ ರೋಲ್ ಅವ್ರಿಗೆ ಕೊಡೋದು ಅಂತ ತುಂಬಾ ನನಗೆ ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ ಇದ್ದೆ. ಕೊನೆಗೆ ಮುತ್ತು ಮಾಳಿಗೆ ಮನಿ ಅನ್ನೋ ಪಾತ್ರ ಅವ್ರು ಮಾಡಿದ್ದಾರೆ. ಮುತ್ತು ಮಾಳಿಗೆ ಮನಿ ಕೆಲವು ವಿಚಿತ್ರವಾದ ಕ್ಯಾರೆಕ್ಟರ್ಸ್ ಇದೆ. ಒಬ್ಬ ಇದ್ದಾನೆ ಯಶವಂತಪುರ್ ಮಹದೇಶ ಅಂತ. ಯಶವಂತಪುರ್ ಮಹದೇಶ ಯಮ ಅಂತ ಅವನು ಶಾರ್ಟ್ ಫಾರ್ಮ್. ಅವನೊಬ್ಬ ಆಂಬುಲೆನ್ಸ್ ಡ್ರೈವರ್. ಆಂಬುಲೆನ್ಸ್ ಡ್ರೈವರ್ ಹೆಸರೇ ಯಮ. ಹಿಂಗೆ ಹೆಂಗಿರ್ತಾನೆ ನೋಡ್ಕೊಳ್ಳಿ ಆ ಥರ ಒಬ್ಬ. ಅವನು ಒಬ್ಬ ಅಸಿಸ್ಟೆಂಟ್ ಕುಳ್ಳ ಅಂತ. ಇನ್ನೊಬ್ಬ ಬಂಡೆ ಅಂತ. ಬಂಡೆ ನೋಡ್ಬಿಟ್ರಂತೂ ತುಂಬಾ ಆಶ್ಚರ್ಯ ನಮ್ಗೆ. ಆ ಹೆಸರಿಗೂ ಅವ್ರಿಗೂ ಸಂಬಂಧನೇ ಇಲ್ಲ ಆಕ್ಚುಲಿ. ಬಹಳ ಚೆನ್ನಾಗಿದೆ ಪರ್ಸನಾಲಿಟಿ ಮಾತ್ರ. ನಮ್ ರಾಮಶ್ಯಾಮ ಬಾಬುಲ ಹುಡುಗ ಮಾಡಿದ್ದ, ಅವ್ನು ಚಿಕ್ಕ ನನ್ನ ಮಗನ ಪಾತ್ರ ಮಾಡಿದ್ದ. ಅವನು ಇದ್ರಲ್ಲಿ ಒಂದು ಬಹಳ ಚೆನ್ನಾಗಿ ಮಾಡ್ಯಾನ ಆಕ್ಟಿಂಗ್. ಅವನು ಕುಳ್ಳನ್ ಪಾತ್ರ ಅವನೇ ಮಾಡಿರೋದು. ಅವನು ಬಹಳ ಚೆನ್ನಾಗಿ ಮಾಡ್ಯಾನ. ಸರ್, ಇತ್ತೀಚೆಗೆ ಒಂದು ಟ್ರೆಂಡ್ ಬೆಳೀತಾ ಇದೆ, ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಈ ಸಿನಿಮಾ ನಟರು ನೋಡಿದರೆ ಕೆಲವೊಂದ್ಸಲ ರಾಜಕಾರಣಿಗಳು ನೋಡ್ದಂಗೆ ಆಗುತ್ತೆ. ಎಲೆಕ್ಷನ್ ಟೈಮಲ್ಲಿ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಹಂಗೆ ಹಿಂಗೆ ಅಂತಾರೆ, ಗೆದ್ದ ಮೇಲೆ ಮುಖ ತೋರಿಸಲ್ಲ. ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ನಮ್ಮ ಸಿನಿಮಾ ಹಾಗಿದೆ ಹೀಗಿದೆ ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತಾರೆ. ಸಿನಿಮಾ ಹೋಗಿ ನೋಡಿದ್ರೆ ಏನೂ ಇರಲ್ಲ. ಡಾನ್ ಬಗ್ಗೆ ನಾವು ಇಲ್ಲಿವರೆಗೂ ಹೇಳಿರೋ ವಿಷಯಗಳು, ಒಂದು ಮನೋರಂಜನೆ ಕಾದಿದೆ ನಿಮಗೆ ಅಂತ. ನಾಳೆ ದಯವಿಟ್ಟು ಚೆಕ್ ಮಾಡಿ ಥಿಯೇಟರ್ಲಿ, ನಾವು ಹೇಳ್ತಿರೋ ಸರಿನಾ ಇಲ್ವಾ ಅಂತ. ನಂಬರ್ 2 ನಾನು ಹೇಳಿದ್ದು ಆರೋಗ್ಯದ ಬಗ್ಗೆ ಒಂದು ಸಂದೇಶ ಇಟ್ಟಿದ್ದೀನಿ ಈ ಫಿಲ್ಮ್ ಅಲ್ಲಿ. ಅದು ನಾನು ಸೀರಿಯಸ್ ಆಗಿ ಹೇಳಿಲ್ಲ, ಸಣ್ಣ ರೀತಿಯಲ್ಲಿ ಹೇಳಿದ್ದೀನಿ. ಬಟ್ ಆ ಮೆಸೇಜ್ ಇದೆ ಅಂದ್ರೆ ಆರೋಗ್ಯ ಅನ್ನೋದು ಎಲ್ಲರ ಹಕ್ಕು, ಬರೀ ಶ್ರೀಮಂತರ ಸೊತ್ತಲ್ಲ ಅಂತ. ಅದಿದೆಯಾ ಅಂತ ದಯವಿಟ್ಟು ಪಿಕ್ಚರ್ ಹೋಗಿ ಚೆಕ್ ಮಾಡಿ. ನಂಬರ್ 3, ಅದ್ಭುತವಾದ ನಟರು ಪ್ರತಿಭಾವಂತರು ನಮ್ಮ ಚಿತ್ರದಲ್ಲಿದ್ದಾರೆ ಅಂತ ಹೇಳ್ಕೊಂಡ್ ಬಂದಿದ್ದೀನಿ. ಅದು ನಾಳೆ ಸಾಬೀತು ಆಗೇ ಆಗುತ್ತೆ. 4ನೇದು ಟೆಕ್ನಿಕಲ್ ಕ್ರೂ. ನಮ್ಮ ಚಿತ್ರದಲ್ಲಿ ಒಬ್ಬ KK ಇರ್ಬೋದು, ಟೆಕ್ನಿಕಲ್ ವ್ಯಾಲ್ಯೂಸ್ ಇರ್ಬೋದು, ಮೇಕಿಂಗ್ ಇರ್ಬೋದು, ಅದು ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಕೊಂಡ್ ಬಂದಿದ್ದೀನಿ. ಅದನ್ನು ದಯವಿಟ್ಟು ನಾಳೆ ಚೆಕ್ ಮಾಡ್ಬೋದು. ಐದನೇದಾಗಿ ಏನು ಡೈರೆಕ್ಷನ್ ರಮೇಶ್ ಸರ್. ಇದಂತೂ ಎಲ್ಲರಿಗೂ ಗೊತ್ತೇ ಇದೆ, ಸಾಬೀತು ಆಗ್ಬಿಟ್ಟಿದೆ ಈಗ ಆಲ್ರೆಡಿ. ಸೊ ಹಾಗಾಗಿ ಈ 5 ಕಾರಣಗಳ ಬಗ್ಗೆ ನಾವು ಮಾತಾಡ್ಕೊಂಡ್ ಬಂದಿದ್ದೀವಿ. ಪಂಚಶೀಲ್ ಜೊತೆಗೆ ಮುಷ್ಟಿಯಾಗಿ ನಮ್ಮಣ್ಣ ಡಾನ್ ಆಗಿದೆ ನೋಡಿ. ಇವ್ರು ಹೇಳಿದಾಗೆ ನಾಳೆ ದ ಪ್ರೂಫ್ಸ್ ಇನ್ ದ ಪುಡ್ಡಿಂಗ್ ಚಿತ್ರ ನೋಡಿದಾಗ ಗೊತ್ತಾಗುತ್ತೆ. He's gonna rocking, everybody waiting. Yeah, gonna be little bit scaring. He's gonna trapping right now, missing. Want to have some a little bit of body. Everybody gonna move your body, hit the body, shake your body. Yeah, 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 yeah. Bongo, 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 kango, kanga bongo. Nanu bongo, neenu bongo, sing a songo. ಸೊ ನನಗೆ ಈಗ ಪರ್ಸ್ನಲಿ ನಾನು ಹೇಳೋದಾದರೆ ಯಾಕೆ ನಮ್ಮನ್ನ ಡಾನ್ ನೋಡಬೇಕು ಅಂತಂದಾಗ ನನ್ನ ರೀಸನ್ ಹೇಳ್ತೀನಿ ನೋಡಿ. ಮೊದಲನೇ ರೀಸನ್ನು ರಮೇಶ್ ಅರವಿಂದ್. ಥ್ಯಾಂಕ್ ಯು. ಆಬ್ವಿಯಸ್ಲಿ ವಿದೌಟ್ ಎನಿ ಡೌಟ್ ಮೊದಲನೇ ರೀಸನ್ ರಮೇಶ್ ಅರವಿಂದ್. ಎರಡನೇ ರೀಸನ್ನು ನಮ್ಮಣ್ಣ ಡಾನ್ ಅನ್ನೋ ಟೈಟಲ್. ಕರೆಕ್ಟ್. ಸೊ ದಟ್ ಈಸ್ ವೆರಿ ಕ್ಯಾಚಿ. ಏನೋ ಬೇರೆ ಅದರಲ್ಲಿ 2 ಥರ ಇದೆ. ಯಾಕೆ ಇಂಟ್ರೆಸ್ಟಿಂಗ್ ಅಂದರೆ, ಒಂದು ಡಾನ್, ಎದ್ರಲ್ಲಿ ನಮ್ಮಣ್ಣ. ಡಾನ್ ಆ್ಯಕ್ಚುಲಿ ನಮ್ಮಣ್ಣ ಇರಲ್ಲ ಯೂಶ್ವಲಿ. ಹೌದು, ಅದರಲ್ಲೊಂದು ಅದ್ಭುತವಾದ ಪ್ಲೇ ಇದೆ, ನೀವು ಚಿತ್ರ ನೋಡಿದಾಗ ಗೊತ್ತಾಗುತ್ತೆ.
ನಾವೀಗ ಇಷ್ಟೊಂದು ವಿಷಯಗಳು ನಾವು ಟಿವಿಯಲ್ಲಿ ಹೇಳಿದೀವಿ, ಏನೋ ವಿಷಯಗಳು ಹೇಳಿದೀವಿ, ಇದೆಲ್ಲವನ್ನೂ ದಾಟಿ ಬೇರೆ ಏನೋ ಇದೆ ಅಲ್ಲಿ, ದಯವಿಟ್ಟು ನಾಳೆ ನೋಡಿ. ಸೊ ಆ ಥರ ಇರಲೇಬೇಕು, ಒಂದು ಸರ್ಪ್ರೈಸ್ ಎಲಿಮೆಂಟ್, ಒಂದು ಪ್ಲೆಸೆಂಟ್ ಸರ್ಪ್ರೈಸ್ ಎಲಿಮೆಂಟ್. ಎಸ್. ಇನ್ನೂ ಒಂದು ರೀಸನ್ ನನಗೆ ಅನಿಸಿರೋದು ಈಗ ರೀಸನ್ ಅಂತಂದರೆ ರಾಜು ತಾಳಿಕೋಟಿಯವರು. ರಾಜು ತಾಳಿಕೋಟಿ ನೀವು ಹೇಳ್ದಂಗೆ ಅವರ ಡೈಲಾಗ್ ಡೆಲಿವರಿ ಆ ಶೈಲಿ ಇದೆಯಲ್ಲ, ಅದು ಒಂಥರ ಅದು ಕರ್ನಾಟಕದಲ್ಲಿ ಬಹುಶಃ ಕನ್ನಡ ಇಂಡಸ್ಟ್ರಿ ಆ ಥರ ಬಂದಿರಲಿಲ್ಲ. ಅಂಡ್ ವಾಯ್ಸು ಬೇರೆ ಥರ ಮಾಡಿದ್ರೆ ಸರ್, 2-3 ವಾಯ್ಸಲ್ಲಿ ಮಾತಾಡ್ತಾರೆ ದಿಢೀರ್ ಅಂತ ಡೈಲಾಗ್ ಹೇಳ್ಬೇಕಾದ್ರೆ, ಅದೆಲ್ಲ ಕೇಳಕ್ಕೆ ಬಹಳ ಮಜಾ ಸಿಗುತ್ತೆ. ಸೊ ನನ್ನ ಪ್ರಕಾರ ಈ 3 ರೀಸನ್ಗಳು. ಇದ್ರ ಹೊರತಾಗಿ ರಮೇಶ್ ಅವರ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂಸ್ ಇರ್ಬೋದು. ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಸ್ಟ್ರೆಸ್ ಮಾಡಲೇಬೇಕು ಅಂತ ಅನ್ಸೋದೇನೆಂದರೆ, ಈ ಎಂಟರ್ಟೈನ್ಮೆಂಟ್ ಅಂತ ಅಥವಾ ಹಾಸ್ಯ ಅನ್ನೋ ಇದರಲ್ಲಿ ಎಲ್ಲೂ ದ್ವಂದ್ವಾರ್ಥ ಇಲ್ಲದೆ, ಅಶ್ಲೀಲತೆ ಇಲ್ಲದೆ, ಅಂದರೆ ಇಡೀ ಫ್ಯಾಮಿಲಿ ನೋಡುವಂಥ ಸಿನಿಮಾಗಳು ಅಂದರೆ ರಮೇಶ್ ಅವ್ರದ್ದು ಅಂತ ಅನ್ಕೋತೀನಿ. ಅಂತ ನಾವು ಅಂತೀವಲ್ಲ, ಇದು ಕೂಡ ಅದೇ ಥರ ಇರುತ್ತೆ ಅಂತ ನಾನು ಅನ್ಕೋತೀನಿ. ಡೆಫಿನೆಟ್ ಆಗಿ. ನಿನ್ನೆ ಒಂದು ಮಾಲಲ್ಲಿ ಒಂದು ಆಕ್ಟಿವಿಟಿ ಮಾಡಿದ್ವಿ, ನಾನು ಅದನ್ನ ಹೇಳಿದೆ ಸರ್, ದಿನಾಲು ಬೆಳಗ್ಗೆ ಒಂದು 10 ಜೋಕ್ ಬರುತ್ತೆ ನಿಮ್ಮ ಮೊಬೈಲಲ್ಲಿ, ಒಂದು ಡೀಸೆಂಟ್ ಜೋಕ್ ಬರುತ್ತೆ ಅದಲ್ಲಿ, ಒಂದು ಡೀಸೆಂಟ್ ಜೋಕ್ ಬಂದ್ರೆ ಅದು ಓದಿ ಅಂತ. ಎಲ್ಲರೂ ಹೌದು ಸರ್ ಬರುತ್ತೆ ಸರ್ ಬರುತ್ತೆ, ನಮಗೆ ಸರ್ ಎಲ್ಲ ದೂರ ಹೋಗ್ತಿದ್ದಾರೆ. ಒಂದು ಕ್ಲೀನ್ ಜೋಕ್ ಹೇಳೋದು ಕಷ್ಟ ಸರ್, ಒಂದು ಜೋಕ್ ಹೇಳೋದು ಕಷ್ಟ. 2 ಗಂಟೆ ಕಾಲ ಕ್ಲೀನ್ ಆಗಿ ಒಂದು ಪಿಕ್ಚರ್ ಮಾಡಕ್ ಹೋಗಿ ಡಬಲ್ ಮೀನಿಂಗ್ ಇಲ್ಲದೆ ಮಾಡೋದು ತುಂಬಾನೇ ಹಿಂಸೆ ಆಗುತ್ತೆ, ಬಹಳ ಕಷ್ಟ ಆಗುತ್ತೆ. ಬಟ್ ದಟ್ ಇಸ್ ದ ವೇ ದ ಎಂಟರ್ಟೈನ್ಮೆಂಟ್ ಶುಡ್ ಬಿ ಅಂತ. ಕರೆಕ್ಟ್. ಅದನ್ನ ಟ್ರೈ ಮಾಡಿದೀವಿ. ಎಸ್. ಸೊ ಹೀಗೆ ಈ ಎಲ್ಲ ಕಾರಣಗಳಿಂದಾಗಿ ಐ ರಿಯಲಿ ಹೋಪ್ ಇದು ವರ್ತ್ ವಾಚಿಂಗ್ ಆಗಿರುತ್ತೆ ನಮ್ಮಣ್ಣ ಡಾನ್ ಅಂತ. ಸೊ ರಮೇಶ್ ಅವರೇ, ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನಿಮಗೆ, ನಿಮ್ಮ ತಂಡಕ್ಕೆ, ನಿಮ್ಮ ಡಾನ್ಗೆ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ 12ನೇ ತಾರೀಕು ಇದೇ ಶುಕ್ರವಾರ ನಮ್ಮಣ್ಣ ಡಾನ್ ರಿಲೀಸ್ ಆಗುತ್ತೆ. ನಿಮ್ಮ ಅಭಿಪ್ರಾಯ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸನಾ. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಸರ್. ಗೌರೀಶ್ ಹುಡುಗಿ ತಗೊಂಡೆಲ್ಲೋದ್ರಿ ಮತ್ತೆ ತ್ಯಾಗರಾಜ ಹೋಗ್ಬಿಟ್ರು ನನ್ನ ನೈಸ್ ಒಂದು ಒಂಟಿ ಆಗ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಗೌರೀಶ್ ಅವರ ಹೆಂಡತಿ ನಂಬರ್ ಏನು ಸರ್? ಹಲೋ ಮೇಡಮ್. ಎಚ್ಚರ ಅಲ್ಟಿಮೇಟ್ ಸಂಚು ಇದು.